ಇನ್ನು ನಿರ್ದೇಶಕರಾದಂತಹ ಗಿರೀಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಇವರ ಸಿನಿಮಾದಲ್ಲೂ ಕೂಡ ಶೋಭಿತಾ ಅವರು ಅಭಿನಯವನ್ನು ಮಾಡಿದ್ರು. ನಮಸ್ಕಾರ ಗಿರೀಶ್ ಅವರೇ. ನಮಸ್ತೆ ಸರ್. ಸರ್, ತಮ್ಮ ಗಮನಕ್ಕೂ ಬಂತು ಅನ್ಸುತ್ತೆ ಶೋಭಿತಾ ಅವರು ಹೈದರಾಬಾದ್ನಲ್ಲಿ ಸುಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಹೌದು ಸರ್, ಹೌದು. ಅದೇ ಮಧ್ಯಾಹ್ನನೇ ವಿಷಯ ಗೊತ್ತಾಗಿದ್ದು. ತೀರಾ ಹೆಂಗೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಸರ್. ಅಂದ್ರೆ ಅವ್ರ ಆತರ ಅಲ್ಲ, ಶಿ ಇಸ್ ವೆರಿ ಪಾಸಿಟಿವ್. ಅಂದ್ರೆ ಅವ್ರು ನಮ್ಗೊಂದು ನಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಅನ್ನೋದಕ್ಕಿಂತ ಒಂದ್ 7-8 ಇಯರ್ಸ್ ಇಂದ ನಾವು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದಾಗಿಂದನು ನಮ್ ಟೀಮ್ ಗಳಿಂದ ಬಂದಂತ ಅಟೆಂಪ್ಟ್ ಮರ್ಡರ್, ಜಾಕ್ ಪಾಟ್ ಈ ತರ ಅವ್ರನ್ನ ಒಂದ್ 2-3 ವರ್ಷಕ್ಕೆ ಒಂದೊಂದ್ ಸಿನಿಮಾಗಳು ಅವರು ಕೆಲಸ ಮಾಡ್ತಾ ಇದನ್ನೆಲ್ಲ ತುಂಬಾ ಹತ್ರದಿಂದ ನೋಡಿದ್ವಿ. ಶಿ ಇಸ್ ವೆರಿ ಗುಡ್ ಆಕ್ಚುಲಿ. ಅಂದ್ರೆ ಅವರು ಲೈಕ್ ಈ ತರ ಯೋಚನೆ ಮಾಡಕ್ ಆಗ್ತಾ ಇಲ್ಲ. ಲೈಕ್ ಇವ್ರು ಈ ತರ ಯೋಚನೆ ಮಾಡ್ಕೊಂತಾರ ಅನ್ನೋದು ಅರ್ಥ ಆಗ್ತಿಲ್ಲ. ಅಂಡ್ ಅವ್ರು ಚೆನ್ನಾಗಿದ್ರು, ಅವ್ರು ಆರಾಮಾಗಿದ್ರು. ಒಂದ್ ಸ್ವಲ್ಪ ಲೈಕ್ ಅವ್ರು ಮದ್ವೆ ಆಗಿ ಹೊರಗಡೆ ಹೋದ್ರು ಅವ್ರು ಅನ್ನೋದೊಂದ್ ಬಿಟ್ರೆ ಆರಾಮಾಗಿದ್ರು ಅಂತ ಈಗ ಫ್ರೆಂಡ್ಸ್ ಎಲ್ಲಾರನ್ನು ಮಾತನಾಡಿಸ್ತಾ ಇದ್ವಿ, ಅವರು ಅದನ್ನೇ ಹೇಳ್ತಾರೆ, ಶಿ ವಾಸ್ ಅ ಸ್ಟ್ರಾಂಗ್ ಲೇಡಿ, ಯಾಕೆ ಈ ತರ ನಿರ್ಧಾರಕ್ಕೆ ಬಂದ್ರು ಅಂತಾನೆ ಗೊತ್ತಿಲ್ಲ ಅಂತ. ಹೌದೌದು ಸರ್. ಅದು ಅಂಡ್ ಎಕ್ಸಾಂಪಲ್ ಈಗ ನಾನು ಈಗ ಇದೆಲ್ಲ ಆದ್ಮೇಲಿಂದನೂ ನೋಡ್ತಾ ಇದ್ದಂಗೆ ಮೊನ್ನೆ ಯಾರೋ ಏನೋ ಲೈಕ್ ನಿಮ್ದು ಡೀಟೇಲ್ಸ್ ಕಳ್ಸ್ಕೊಡಿ ಅಂದಾಗ ಅವ್ರಿಗೂ ಫೋಟೋಸ್ ಕಳ್ಸಿದಾರೆ, ಇದೆಲ್ಲ ಸೆಂಡ್ ಮಾಡ್ತಿದ್ರು. ಅಂದ್ರೆ ಆಕ್ಟಿವ್ ಆಗಿದ್ರು. ಈಗ ನಮ್ದು ಡಬ್ಬಿಂಗ್ ಮದ್ವೆ ಆದ್ಮೇಲೆ ನಮ್ದು ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ 1 ಇಯರ್. ಅವ್ರ ಶೂಟಿಂಗ್ ಆಗಿತ್ತು. ಅವ್ರ ಶೂಟಿಂಗ್ ಮುಗಿದ್ಮೇಲೆ ನಮ್ಗೂ ಆಲ್ಮೋಸ್ಟ್ ಲೈಕ್ 1 ಇಯರ್ ವರ್ಗೂ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಅದಾದ್ಮೇಲೆ ನಮ್ದು ಡಬ್ಬಿಂಗ್ ಟೈಮ್ ಅಲ್ಲಿ ಈ ತರ ಕಾಂಟ್ಯಾಕ್ಟ್ ಮಾಡಿದಾಗ ಮತ್ತೆ ಬಂದ್ರು. ಅದಕ್ಕೋಸ್ಕರ ಬಂದು ಮಾಡಿ ಆಕ್ಟಿವ್ ಆಗೇನೆ ಲೈಕ್ ಇಲ್ಲ ಮಾಡೋಣ, ಚೆನ್ನಾಗಾಗಿದೆ ಇದು ಈ ತರನೇ ತುಂಬಾ ಖುಷಿಯಾಗೇನೆ ಇದ್ರು. ಅಂದ್ರೆ ನಿಮ್ಗೆ ನೀವು ಲಾಸ್ಟ್ ಯಾವಾಗ ಸರ್ ಅದು ಡಬ್ಬಿಂಗ್ ಎಲ್ಲ ಆಗಿದ್ದು ಯಾವಾಗ ಸರ್ ಅದು? ಈಗ ಒಂದು 3-4 ಮಂತ್ಸ್ ಬ್ಯಾಕ್. ಅಂದ್ರೆ 3-4 ಮಂತ್ಸ್ ಬ್ಯಾಕ್ ನೀವು ಅವ್ರನ್ನ ಮೀಟ್ ಮಾಡಿದ್ರಿ ಹಾಗಾದ್ರೆ? ಹೌದೌದು, ಡಬ್ಬಿಂಗ್ ಮಾಡಿ. ಅವಾಗ ಅವರಲ್ಲಿ ಏನಾದ್ರು ಆ ತರದ್ದು ಏನಾದ್ರು ಬದಲಾವಣೆಗಳ ಕಂಡ್ರ ಅಥವಾ ಮೊದಲಷ್ಟೇ? ಇಲ್ಲ, ಶಿ ಇಸ್ ವೆರಿ ವೈಬ್. ಅವ್ರು ಒಂಥರ ಲೈಕ್ ತುಂಬಾ ಖುಷಿ ಆಗುತ್ತೆ ಆ ತರದ್ದು. ಆ ತರ ಸ್ಟ್ರಾಂಗ್ ಆರ್ಟಿಸ್ಟ್ ಅವ್ರೊಬ್ರು. ಅವ್ರದ್ದೇನು ಲವ್ ಮ್ಯಾರೇಜ್ ಸರ್ ಅವ್ರದ್ದು ಮದುವೆ ಆಗಿದ್ದು? ಸರ್ ಅದೇ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಅವ್ರು ಅದೇನ್ ಇರ್ಲಿಲ್ಲ ಸರ್. ಲೈಕ್ ನಮ್ ಮುಂಚೆಯಿಂದ ಗೊತ್ತಿದ್ದ ಪ್ರಕಾರ ಲವ್ ಮ್ಯಾರೇಜ್ ಅಲ್ಲ ಅನ್ಕೊಂತೀನಿ. ಓಕೆ ಓಕೆ. ಅಂದ್ರೆ ಬಟ್ ಅವ್ರು ಇದ್ದಿದ್ದು ಹೈದರಾಬಾದ್ ನಲ್ಲಿ, ಹಾಗಾಗಿ ಅವರು ಮದುವೆ ಆದ್ಮೇಲೆ ಹೈದರಾಬಾದ್ ಸೆಟ್ಲ್ ಆದ್ರು. ಲೈಕ್ ಇಲ್ಲಿಂದ ಮದುವೆ ಮಾಡ್ಕೊಟ್ಟಿದ್ದೆ ಅಲ್ಲಿಗೆ ಹೈದರಾಬಾದ್ಗೆ. ಓಕೆ ಓಕೆ ಓಕೆ. ಅವರ ಹಸ್ಬೆಂಡ್ ಫ್ಯಾಮಿಲಿ ಬಗ್ಗೆ ಎಲ್ಲ ನಿಮ್ಗೇನು ಅಷ್ಟೊಂದು ಮಾಹಿತಿ ಇಲ್ಲ? ಇಲ್ಲ ಸರ್, ಇಲ್ಲ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಸರ್. ಬಟ್ ಇಲ್ಲಿ ಅವ್ರ ತಾಯಿ ಮನೆ ಕಡೆ ಎಲ್ಲ ಗೊತ್ತಿತ್ತಾ ಸರ್ ತಮ್ಗೆಲ್ಲ ಏನಾದ್ರು? ಅವ್ರು ಸಕಲೇಶ್ಪುರದಲ್ಲಿ ಇದ್ದಿದ್ದು. ಅವ್ರದ್ದು ನೇಟಿವ್ ಬಂದು ಸಕಲೇಶ್ಪುರ. ತಾಯಿ ಇದ್ರು. ಸೊ ಅದೇ ಅವ್ರ ತಾಯಿ ಇದ್ರು, ಅವ್ರ ಅಕ್ಕಂದಿರಿದ್ರು. ಅದೇ ಈ ತರ ಇಷ್ಟು ಗೊತ್ತು. ಆದ್ರೆ ಯಾಕೆ ಮನುಷ್ಯನಿಗೆ ದಿನದಿಂದ ದಿನಕ್ಕೆ ತಾಳ್ಮೆ ಅನ್ನೋದೇ ಕಡಿಮೆ ಆಗ್ಬಿಡ್ತಾ ಇದೆಯಾ ಅಂತ ಅನ್ಸುತ್ತೆ ಒಂದೊಂದ್ ಸರ್ತಿ ಸರ್. ಸೀರಿಯಸ್ಲಿ. ಅಂಡ್ ಇವ್ರು ಬೇರೆನೆ ಸರ್. ಲೈಕ್ ನಾವು ಒಂದ್ 7-8 ಇಯರ್ಸ್ ಇಂದ ಒಂಥರ ನಾವು ಶಾರ್ಟ್ ಫಿಲ್ಮ್ ಮಾಡುವಾಗ ಇವರೆಲ್ಲ ಸಿನಿಮಾ ಹೀರೋಯಿನ್ ಅಂತ ನಾವು ನೋಡ್ ಖುಷಿ ಆಗ್ತಿತ್ತಲ್ಲ. ಲೈಕ್ ನಮಗ್ ಪರಿಚಯ ಆದಂತ ಫಸ್ಟ್ ಸೆಲೆಬ್ರಿಟಿಗಳು ಇವ್ರುಗಳು. ಸೊ ಮ್ಯಾಮ್ ಅಂತೂ ಸೀರಿಯಸ್ಲಿ ಅವರು ಬೇರೆನೆ ಇದ್ರು. ತೀರಾ ದೊಡ್ಡ ಶಾಕ್ ಇದು. ಈ ತರ ಅಂದ್ರೆ ಎಕ್ಸಾಂಪಲ್ ಈಗ ಹೊರಗಡೆಗೆ ನಗ್ನಾಗ್ತಾ ಎಷ್ಟ್ ಚೆನ್ನಾಗಿದ್ರು ಅಂದ್ರೆ ಈಗ ಮೊನ್ನೆ ಎಲ್ಲ ಈಗ ಲೈಕ್ ನಮ್ದು ಪೋಸ್ಟರ್ ಬಿಟ್ವಿ ಫಸ್ಟ್ ಶೋದು. ಅವರು ನಮ್ ಸಿನಿಮಾದ ಒನ್ ಆಫ್ ದಿ ಮೈನ್ ತರಾನೇ ಲೈಕ್ ಕನ್ಸಿಡರ್ಡ್. ಹಂಗಾಗಿ ನಮ್ಗೆ ತುಂಬಾ ಬೇಗ ಜನ ಗೊತ್ತಿದ್ದವ್ರಲ್ವಾ ಅಂತ ಆತರ ನಾವು ವರ್ಕ್ ಮಾಡಿದ್ದು. ಆ ಟೈಮಲ್ಲೂ ಅವ್ರ ಖುಷಿ, ಅವ್ರ ಎಂಥೂಸಿಯಾಸಮ್ ಎಲ್ಲ ಬೇರೆನೆ ಇತ್ತು. ಅವ್ರ ಹ್ಯಾಪಿನೆಸ್ ಹೊರಗಡೆಯಿಂದ ಬೇರೆ ಇತ್ತು. ಬಟ್ ಈ ತರ ಅಂದಾಗ ತಗೊಳಕ್ಕೆ ಆಗ್ತಾ ಇಲ್ಲ. ವೆರಿ ಅನ್ಫಾರ್ಚುನೇಟ್. ಎನಿವೆ ಥ್ಯಾಂಕ್ ಯು ಗಿರೀಶ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.